ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋ ವಿಚಾರ ಬಂದಾಗ ನಿನ್ನೆ ಸಿಎಸ್ ಪುಟ್ಟರಾಜ್ ಅವರು ಹೇಳ್ತಾ ಇದ್ರು, ಖಚಿತ ಕುಮಾರಸ್ವಾಮಿ ಅವರು ಮಂಡ್ಯದ ಲೋಕಸಭಾ ಅಭ್ಯರ್ಥಿ ಆಗೋದು ಅನ್ನೋದು. ಈ ಕ್ಲಾರಿಟಿ ಕಾರ್ಯಕರ್ತರಿಗೆ ಸಿಗ್ತಾ ಇದ್ದಂತೆ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣವನ್ನ ಬಿಡಬಾರದು ಅನ್ನುವ ಮಾತು ಕೇಳಿ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಹೋಗಬಾರದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕಾರ್ಯಕರ್ತರು ಆಗ್ರಹ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ನಡೀತಾ ಇದ್ದ ಸಭೆಯಲ್ಲಿ ಆಗ್ರಹ ಮಾಡಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಕುಮಾರಣ್ಣ ಚನ್ನಪಟ್ಟಣ ಬಿಟ್ಟು ಹೋಗಬಾರದು, ಚನ್ನಪಟ್ಟಣ ರಾಜಕಾರಣದಲ್ಲೇ ಇರಬೇಕು, ನೀವೇ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಕುಮಾರಣ್ಣ ಚನ್ನಪಟ್ಟಣ ಬಿಡಬಾರದು ಅಂತೇಳಿ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲಿ, ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲೇ ಇರಲಿ ಅಂತೇಳಿ ಇವತ್ತು ನಡೆದಂತ ಸಭೆಯಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ನಿಮ್ಮಪ್ಪ ಇದ್ದು ನಾನು ಎಂಪಿ ಎಲೆಕ್ಷನ್ ಮಾಡ್ತೀನಿ, ಅವತ್ತು ಓಟು ತೋರಿಸಿಲ್ಲ ಅಲ್ಲಲ್ಲ. ನಾನು ಇವತ್ತು ಹತ್ತನೇ ಇರುತ್ತಾವ, ನೀವು ನಿಷ್ಠಾವಂತರು ಬೆಲೆ ಕೊಟ್ಟ ನಿಮ್ ಜೀವನ ಏನಣ್ಣ, ಯಾಕೆ ಏನ್ ಮಾಡ್ಕೊಂಡಿದ್ದೀನಿ ನಾನು ಅವಳಿ ಏನ್ ಮಾಡ್ಕೊಂಡಿದ್ದೀನಿ ಮೇಲು ಕೆಲ್ಸ ಬಿಡು, ಏನ್ ಮಾಡ್ಕೊಂಡಿದ್ದೀನಿ ನಾನು ಒಂದೇ ಅಲ್ಲಲ್ಲ. ಒಂದು ಹಳ್ಳಿ ಹೋಗಿ ಒಬ್ಬ ಲೀಡ್ರು ಏನು ಅಂತ ಕಲಿಯಲ್ಲ, ಒಂದು ಸಾಕಷ್ಟು ಕೆಲಸ ಆಗಲ್ಲ. ಯಾವ ಎಂತ ಲೀಡ್ರು ಅಂದ್ರೆ ಕುಮಾರಸ್ವಾಮಿ ಬಂದಿದ್ದಾನೆ ನಿಮ್ಗೆ. ಕುಮಾರಣ್ಣ